ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಶಾಂತರು ಧನ್ಯರು. ಅದಕ್ಕೆ ಆಧಾರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಪ್ರೀತಿಯುಳ್ಳ ದೇವಜನರೇ, ದೇವರು ಮೆಚ್ಚುವ ಗುಣಗಳಲ್ಲಿ ಒಂದು ಶಾಂತ ಸ್ವಭಾವ. ಅದಕ್ಕೆ ವಚನ ಹೇಳುತ್ತದೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗ್ತಾರಂತೆ. ಇವತ್ತಿನ ಲೋಕದಲ್ಲಿ ನಾವು ನೋಡುವಾಗ ಅನೇಕ ಜನರ ಕೋಪ, ಅಹಂಕಾರ, ಆತುರದಿಂದ ನಡೆದುಕೊಳ್ಳುತ್ತಾರೆ. ಅವರು ದೇವರ ಶಾಂತಿ ಅವರ ಹೃದಯದಲ್ಲಿ ಇರುವುದೇ ಇಲ್ಲ. ಆದರೆ ದೇವರು ಶಾಂತ ಹೃದಯವನ್ನು ಮೆಚ್ಚುತ್ತಾರೆ. ಶಾಂತ ಸ್ವಭಾವವು ದುರ್ಬಲತೆ ಅಲ್ಲ, ಅದು ದೇವರಿಂದ ಬರುವ ಒಂದು ಆತ್ಮೀಯ ಶಕ್ತಿಯಾಗಿದೆ. ಇಂದಿನ ಲೋಕದಲ್ಲಿ ಶಾಂತತೆ ಹಲವಾರು ಬಲಹೀನತೆ ಎಂದು ಭಾವಿಸ್ತಾರೆ. ಆದರೆ ದೇವರ ರಾಜ್ಯದಲ್ಲಿ ಶಾಂತತನವೇ ನಿಜವಾದ ಶಕ್ತಿಶಾಲಿಯ ಕಾರ್ಯವಾಗಿರುತ್ತದೆ. ನೋಡ್ರಿ, ಅವನು ತನ್ನ ಶಕ್ತಿಯನ್ನು ನಿಯಂತ್ರಿಸಬಲ್ಲವನು. ಅವನು ಯಾರೊಟ್ಟಿಗೆ ಜಗಳ ಮಾಡುವುದಿಲ್ಲ, ಪ್ರತೀಕಾರ ತೀರಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ ಅವನು ಶಾಂತವಾಗಿ ಇದ್ದಾನೆ. ನೋಡ್ರಿ, ಬೈಬಲಲ್ಲಿ ಸಹ ದೇವರು ಮೋಶೆ ಬಗ್ಗೆ ಹೇಳುವಾಗ, ಈ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರುಗಳಿಗಿಂತ ಮೋಶೆಯು ಅವನು ಬಹು ಸಾತ್ವಿಕನಾದ ಮನುಷ್ಯ. ಅವನ ಶಾಂತ ಸ್ವಭಾವದಿಂದಲೇ ಅವನು ಲಕ್ಷಾಂತರ ಇಸ್ರಾಯೇಲರನ್ನು 40 ವರ್ಷಗಳ ಕಾಲ ಅರಣ್ಯದಲ್ಲಿ ನಡೆಸಿಕೊಂಡು ಬಂದನು. ಅವನ ಸಹೋದರಿ ಸ್ವಂತ ದಂಗೆ ಇದ್ಲು. ದೇವ್ರು ನಿನ್ನ ಜೊತೆ ಮಾತ್ರ ಮಾತಾಡ್ತಾರಾ, ನಮ್ಮ ಜೊತೆ ಮಾತಾಡೋದಿಲ್ವಾ? ನೀನು ಮಾತ್ರ ಆಶೀರ್ವಾದಕ್ಕೆ ಪಾತ್ರನಾ, ನಾವಲ್ವಾ ಅಂತ ಕೇಳಿದಾಗ ದೇವರೇ ಶಿಕ್ಷೆ ಕೊಟ್ಬಿಟ್ರಂತೆ. ನನ್ನ ಭಕ್ತನ ವಿರುದ್ಧವಾಗಿ ಮಾತಾಡ್ತೀಯ ಅಂತೇಳಿ ತೊನ್ನು ಶಿಕ್ಷೆಯನ್ನು ಕೊಟ್ಬಿಟ್ರು. ನಂತರ ಯಾರು ಪ್ರೇಯರ್ ಮಾಡಿದ್ರಿ? ಬೇರೆ ಯಾರೂ ಅಲ್ಲ, ಮೋಶೆಯೇ ಪ್ರೇಯರ್ ಮಾಡ್ದ. ಅವಳ ಅಕ್ಕನನ್ನು ಬೈಲಿಲ್ಲ, ಶಾಂತತೆಯಿಂದ ಇದ್ದನ್ರಿ. ಶಾಂತ ಹೃದಯ ಪ್ರೀತಿಯನ್ನು ಬೆಳೆಸುತ್ತದೆ, ದಯೆಯನ್ನು ಹರಡುತ್ತದೆ, ದೇವರ ಕೃಪೆಯನ್ನು ಅದು ಆಕರ್ಷಿಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ಲೋಕ ನಿಮ್ಮ ಶಾಂತ ಸ್ವಭಾವವನ್ನು ಅರಿಯದೇ ಹೋಗಬಹುದು, ಆದರೆ ದೇವರು ಆ ಸ್ವಭಾವವನ್ನು ಗೌರವಿಸುತ್ತಾರೆ. ಯೇಸುವಿನಂತೆ ಶಾಂತವಾಗಿ ನಡೆಯಿರಿ. ಓ ಸ್ತೋತ್ರ. ಯೇಸುವಿನಂತೆ ಶಾಂತವಾಗಿ ಬಾಳ್ರಿ, ಶಾಂತವಾಗಿ ಜೀವಿಸ್ರಿ. ಓ ಸ್ತೋತ್ರ. ದೇವರು ನಿಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯಗಳನ್ನು ಮಾಡಲಿ. ಈ ಶಾಂತವುಳ್ಳ ಹೃದಯ ಅದು ಮನೆ, ಸಭೆ, ಸಮಾಜದಲ್ಲಿ ಒಂದು ಒಳ್ಳೆ ಶಾಂತಿಯ ವಾತಾವರಣವನ್ನು ಒದಗಿಸಿಕೊಡುವಂಥದ್ದಾಗಿದೆ. ಒಂದು ಅದ್ಭುತ ಸಾಕ್ಷಿಯನ್ನು ಹೇಳ್ತಾನೆ. ಒಮ್ಮೆ ಒಬ್ಬ ಪೈಲ್ವಾನ್ ಯೇಸುವನ್ನು ಸ್ವೀಕರಿಸಿದ ನಂತರ ಅವನ ಸ್ವಭಾವ ಸಂಪೂರ್ಣವಾಗಿ ಬದಲಾಯಿತು ರೀ. ಮೊದಲು ಅವನು ಬಹಳ ಕೋಪಿಷ್ಟ ಆಗಿದ್ದ, ಆದರೆ ಕ್ರಿಸ್ತನನ್ನು ತಿಳಿದ ಮೇಲೆ ಅವನ ಜೀವಿತ ತಾಳ್ಮೆ ಮತ್ತು ಶಾಂತಿಯಿಂದ ಕೂಡಿತ್ತು. ಒಂದು ದಿನ ರೈಲ್ವೆ ನಿಲ್ದಾಣದಲ್ಲಿ ಅವನು ದೇವರ ವಾಕ್ಯವನ್ನು ಪ್ರಸಂಗ ಮಾಡುತ್ತಾ ಇದ್ದ. ಒಬ್ಬ ಕುಡುಕ ಬಂದು ಅವನನ್ನು ದೂಷಿಸಿದ, ಆದರೂ ಅವನು ಕೋಪಗೊಳ್ಳಲಿಲ್ಲ. ದೇವರಿಗೆ ಸ್ತೋತ್ರ ಮಾಡಿ, ದೇವರೇ ನೀವೇ ಎಲ್ಲ ನೋಡಿಕೊಳ್ಳ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ ಮೇಲೆ ಆ ಸ್ವಲ್ಪ ಸಮಯದ ನಂತರ ಆ ಕುಡುಕ ಆ ರೈಲು ಆ ಪ್ಲಾಟ್ಫಾರ್ಮಲ್ಲಿ ಬಿದ್ದುಬಿಟ್ಟನ್ರಿ. ಅವನನ್ನು ಕಾಪಾಡಲಿಕ್ಕೆ, ಮೇಲೆ ಕೆತ್ತಲಿಕ್ಕೆ ಯಾರೂ ಇರಲಿಲ್ಲ. ಈ ಪೈಲ್ವಾನ್ ಮಾತ್ರ ಓಡಿ ಹೋಗಿ ಅವನನ್ನು ಎತ್ತಿ ಹಿಡಿದು ರಕ್ಷಿಸಿದ. ಆಗ ಶಾಂತವಾಗಿ ಪೈಲ್ವಾನ್ ಹೇಳ್ತಾನೆ, ನೀ ದಡಿಯ ಎಂಬುದಾಗಿ ನನ್ನನ್ನು ಬೈದೆ, ನಾ ದಡಿಯನಾಗಿದ್ದರಿಂದಲೇ ತಾನು ನಿನಗೆ ಎತ್ತಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದಾಗ ಅವನ ಶಾಂತ ಸ್ವಭಾವ ಅವನನ್ನು ಆಕರ್ಷಿಸಿತು. ಆ ಶಾಂತ ಸ್ವಭಾವ ಅವನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂತೆ ದೇವರು ಸಹಾಯ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಶಾಂತ ಉಳ್ಳ ಹೃದಯ, ಶಾಂತತೆಯ ಮಾತುಗಳು, ಆ ಮನಸ್ಸು, ನಮ್ಮ ಜೀವನ ಇತರರನ್ನು ಅದು ಮಾರ್ಪಡಿಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇತರರ ಮೇಲೆ ಅಧಿಕಾರ ತೋರಿಸುವ ಮನೋಭಾವವನ್ನು ತೆಗೆದು ಹಾಕಿಕೊಳ್ಳ್ರಿ.
ತೆಗೆದು ಹಾಕಿಬಿಡ್ರಿ. ಶಾಂತ ಸ್ವಭಾವವನ್ನು ಪಡೆಯಲು ದೇವರ ಹತ್ರ ಪ್ರಾರ್ಥನೆ ಮಾಡಿರಿ. ಶಾಂತ ಗುಣ ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಅದು ನಿಮ್ಮ ಸುತ್ತಲಿರುವವರಿಗೆ ಆಶೀರ್ವಾದವನ್ನು ತರುತ್ತದೆ. ಆ ರೀತಿ ಜೀವಿಸಲಿಕ್ಕೆ ನಮಗೆ ದೇವರು ಕೃಪೆಯನ್ನು ಅನುಗ್ರಹಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನ ನಾವು ನಿಮ್ಮ ವಚನವನ್ನು ಧ್ಯಾನಿಸಿದ ಹಾಗೆ ಶಾಂತವುಳ್ಳ ಒಂದು ಗುಣದಿಂದ ಸ್ವಾಮಿ ದೇವರೇ ಎಸಪ್ಪ, ನಿಮ್ಮನ್ನು ಆರಾಧಿಸಲಿಕ್ಕೆ, ನಿಮ್ಮನ್ನು ಕೊಂಡಾಡಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಎಲ್ಲ ಗೊಂದಲದ ಅನುಭವಗಳು ನೀಗಿ ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀವು ಒಂದು ಅದ್ಭುತವನ್ನು ಮಾಡಿರಿ. ನಮ್ಮ ಜೀವಿತ ಶಾಂತತೆಯಿಂದ, ಶಾಂತ ಹೃದಯದಿಂದ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಶಾಂತ ಗುಣವುಳ್ಳವರಾಗಿ ಜೀವಿಸೋಣ. ಅದಕ್ಕೆ ಬೇಕಾದ ಕೃಪೆಯನ್ನು, ಬಲವನ್ನು ದೇವರು ನಮಗೆ ಅನುಗ್ರಹಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.